ಡರ್ಲಿಂಗ್ಸ್ ಫೈನಲಿ ಕೀ ರೆಡಿಯಾಗಿ ಹೋಗಿ ತಗೊಂಡ್ಬಂದ್ರಿ. ಕಾರ್ ನೋಡಿ, ಕಾರ್ ತಗೊಂಡು ಮಟ್ಟು ಬೀಚ್ ಹತ್ರ ಇರೋ ಇಲ್ಲಿ ಸ್ಟೋನ್ಸ್ ಇರತ್ತಲ್ಲ, ಇಲ್ಲಿ ಫೋಟೋಸ್ ತಗೋಣ ಅಂತ ಇಲ್ಲಿ ಬಂದಿದ್ದೀವಿ. ನೋಡಿ ಇಲ್ಲಿ ಏನು ಮಾಡ್ತಾರಲ್ಲ ಗ್ಯಾಂಗ್. ಏಯ್ ಓಯ್ಲೆಕ್ಸ್ ನೋಡಿ ನಮ್ಮ ಲಂಗ ಏನೋ ಮಾಡ್ತಾವನೆ, ಏನೋ ಟ್ಯಾಲೆಂಟ್ ಏನೋ ತೋರ್ಸಕ್ ಹೋಗ್ತಾವನೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಮಸ್ತು ಅಂದ್ಲು. ಫುಲ್ ಲಂಗ ಫುಲ್ ಜೋಶ್ ಅಲ್ಲವನೆ. ಲಂಗ ಹೆಂಗೈತೆ? ಓಡ್ರೋ ಇದು ಸರ್ಜಾಡ, ಓಡ್ರೋ ಇದು ಸರ್ಜಾಡ. ಡರ್ಲಿಂಗ್ಸ್ ನೋಡಿ, ಇಲ್ಲಿ ಆ ಕಡೆ ಸಮುದ್ರ, ಈ ಕಡೆ ಬ್ಯಾಕ್ ವಾಟರ್, ಮಧ್ಯ ನಮ್ಮ ಪ್ರಯಾಣ. ಎಲ್ಲಾರು ಅವರ ಹುಡುಗಿ ಅಂತ ಬಂದ್ರೆ ನಾವು ನೋಡಿ ಇಲ್ಲಿ ಇಲ್ಲೊಬ್ಬ ರಿಯಲ್ ಎಸ್ಟೇಟ್ ಓನರು, ಲಾರಿ ಓನರು. ಐ ಆಮ್ ಆಲ್ ಇಂಡಿಯಾ ಬೆಗರ್ ಪ್ರೆಸಿಡೆಂಟ್. ಡರ್ಲಿಂಗ್ಸ್ ಇಲ್ಲಿ ನೋಡ್ತಾ ಇದೀವಿ, ಇಲ್ಲಿರೋ ಎಲ್ಲಾ ಬಂಡೆಯಲ್ಲಿ ಇಲ್ಲೊಂದು ಕಪಲ್ಸು, ಮುಂದೆ ಹೋಗಿ ಅಲ್ಲೊಂದು ಕಪಲ್ಸು. ಏನ್ ಬರೀ ಕಪಲ್ಸ್ ಇದ್ರೆ ನಮ್ ತರ ಸಿಂಗಲ್ ಬಾಯ್ಸ್ ಎಲ್ಲ ಅಂತ ಹೋಗೋಣ, ಅಲ್ಲಿ ಹೋದ್ರೆ ಅಲ್ಲಿ ಕಪಲ್ಸು. ಪಾಪ ಬರೀ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಂಗೋಗ್ತೀವಿ. ಅಲ್ಲಿ ಹೋದ್ರೆ ಅಲ್ಲಿ ಕಪಲ್ಸು, ಎಲ್ಲೇ ಹೋದ್ರೆ ಬರೀ ಕಪಲ್ಸ್ ಆದ್ರೆ ನಾವು ಏನ್ ಲವರ್ಸು ಏನು. ನಮ್ಮಂತ ಸಿಂಗಲ್ಸ್ ನ ಬದುಕಕ್ಕೆ ಬಿಡಲ್ಲ. ಬದುಕೋದಕ್ ಬಿಡೋದಕ್ಕಿಂತ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾರೆ. ಬಟ್ ಆದ್ರೂ ಅವ್ರಕ್ಕಿಂತ ಹ್ಯಾಪಿ ಆಗಿರೋದು ನಾವೇ. ವಿ ಆರ್ ದ ಸಿಂಗಲ್ಸ್. ಫುಲ್ ವಿಡಿಯೋ ನೋಡಿ, ಇಲ್ಲೇ ಟೆಂಟ್ ಹಾಕೊಳ್ತೀವಿ, ರೋಡಲ್ಲೇ ಮಲ್ಕೊಂತೀವಿ ರಾತ್ರಿ, ಏನ್ ಟೆನ್ಷನ್ ಇಲ್ಲ ಅಷ್ಟೇ. ಓ ಅಲ್ಲಿ ನೋಡಿ ಅಲ್ಲೊಂದು ಐಲ್ಯಾಂಡ್ ಅಲ್ಲಿ ಹುಡುಗಿ ಅಲ್ಲಿ ಝೂಮ್ ಆಗ್ತೀವಿ ನೋಡಿ. ಇರೋದೊಂದ್ ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಡರ್ಲಿಂಗ್ಸ್ ಇವಾಗ ನಾವು ಬಂದಿರೋ ಪ್ಲೇಸು ಇದು ಟೂರಿಸಂ ಪ್ಲೇಸ್ ಅಲ್ಲ, ಬಟ್ ನಾವು ಬಂದಿದೀವಿ. ನೀವು ನೋಡಿದ್ರೆ ನಮ್ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ನೋಡ್ತೀರಲ್ಲ ಸಮುದ್ರ ಆಗೋದು ಇದು. ಬಟ್ ಈ ಕಡೆ ನೋಡ್ತಾ ಇದು ಸಮುದ್ರ ಅಲ್ಲ, ಬ್ಯಾಕ್ ವಾಟರ್. ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದು ಮತ್ತೆ ಶ್ರೀಮಂತು. ಆ ಕಡೆ ವಾಕ್ ಮಾಡ್ಕೊಂಡು ನೋಡಿ ಇಲ್ಲಿ ಇದು ಹೆಂಗಿದೆ. ಹಿಂದೆಗಡೆ ಟೂರಿಸಂ ಪ್ಲೇಸ್ ಅಲ್ಲ, ಹಿಡನ್ ಪ್ಲೇಸ್. ಮಳೆ ಬರ್ತಾ ಇದೆ, ಸಮುದ್ರ, ಬ್ಯಾಕ್ ವಾಟರ್. ಜಾಗಿಂಗ್ ನಿಜ ಸಕ್ಕದಾಗಿತ್ತು. ಮಳೆ ನಿಜ. ಲೈಫ್ ಅಂದ್ರೆ ನಾನು ತೋರಿಸ್ತೀನಿ ಬಾ. ಇಲ್ಲಿ ಹೇಳ ಲೈಫ್ ಅಂದ್ರೆ ಪಬ್ಜಿ ಆಡ್ಬೇಕು ನೋಡೋಣ ಕುತ್ಕೊಂಡು. ವ್ಯೂ ನೋಡ್ಕೊಂಡು ವ್ಯೂ ಪಾಯಿಂಟ್. ಇದು ಲೈಫ್ ಅಂದ್ರೆ ಯಾರು ಹೆಂಗಾನ ಹಾಳಾಗೋಗ್ಲಿ, ನಾನು ಮಾತ್ರ ನೆಮ್ಮದಿಯಾಗಿರ್ಬೇಕು, ಪಬ್ಜಿ ಆಡ್ಕೊಂಡು ಇರ್ಬೇಕಷ್ಟೇ. ಇವಾಗ ನಾವು ಬಂದಿರೋದು 1 ಅವರ್ದಲ್ಲಿ ದಿ ಬೆಸ್ಟ್ ಹೋಟೆಲ್ ಅಂತ ಹೇಳಿದ್ದಾರೆ ಲೋಕಲ್ಸು. ಯಾವ್ದು ಹೋಟೆಲ್ ಹೆಸರು? ನಾಗೋಕಲ್ಸ್ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗೋಣ ಬನ್ನಿ, ಟೆಸ್ಟ್ ಮಾಡಿ ಹೆಂಗಿದೆ ಅಂತ. ಮೈನ್ ಥಿಂಗ್ ಏನು ಅಂದ್ರೆ ಈ ಹೋಟ್ಲಲ್ಲಿ ಇಲ್ಲಿರೋ 1 ಅವರ್ದ ಲೋಕಲ್ ಫುಡ್ ಸಿಗುತ್ತೆ. ಮೀನ್ಸ್ ಮೀನೂಟ, ಒಳ್ಳೆ ಮೀನೂಟ ಸಿಗುತ್ತೆ.
ಅದು ಅಲ್ದಿರೋ ಫ್ರೆಶ್ ಮೀನು. ಬನ್ನಿ ಟ್ರೈ ಮಾಡೋಣ. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಇಷ್ಟು 2 days ಅಲ್ಲಿ ನಾವು ಊಟ ಮಾಡಿ ಜಾಗ ರಿಯಲ್ ಆಗಿ ಹೇಳ್ಬೇಕಂದ್ರೆ ಉಡುಪಿಯಲ್ಲಿ ತಿನ್ಲೇಬಾರ್ದು ಅನ್ಸ್ಬಿಟ್ಟಿತ್ತು. ಆ ತರ ಇತ್ತು. ಬಟ್ ಇವತ್ತಿಂದ ಇವಾಗ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೀವಿ ಆಯ್ತಾ. ತುಂಬಾ ಥ್ಯಾಂಕ್ ಯು. ಅವ್ರ ಪೇಜ್ ಜೊತೆ ನಾನು ಕೊಲಾಬ್ ಮಾಡಿ ಹಾಕಿರ್ತೀನಿ ನೋಡಿ. ನಿಜ ಈ ಕಡೆ ಬಂದಾಗ ಖಂಡಿತ ವಿಸಿಟ್ ಮಾಡಿ. ನಿಜ ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತೀರಾ. ಆಗಿಲ್ಲ ಅಂದ್ರೆ ಆಮೇಲೆ ಹೇಳಿ, ನೀವು ಕಮೆಂಟ್ ಮಾಡಿ ಆಯ್ತಾ. ನಿಮ್ದು ಆಕ್ಚುಲಿ ನಾನು ಇಲ್ಲಿ ನೋಡಿದ್ರೆ ಇವಾಗ ನಿಮ್ ಈ ಸೆಟಪ್ ಎಲ್ಲ ನೋಡಿದ್ರೆ ತುಂಬಾ ಪ್ಯಾಷನ್ ಇಂದ ಮಾಡ್ದಂಗಿದೆ. ಮ್ಯೂಸಿಕ್ ಇದು ನೋಡಿ, ಕಿಚನ್ ಏನೇನ್ ಮಾಡ್ಬೇಕು ಎಲ್ಲ ಎಲ್ಲ ಹೇಳ್ತೀನಿ. ಅದೇ ತುಂಬಾ ನೋಡ್ದೆ ಗೊತ್ತಾಗೈತೆ. ಮ್ಯೂಸಿಕ್ ಇಂದ ಹಿಡಿದು ಅದು ಅವ್ರು ನಿಜ ಕಿಚನ್ ನೋಡ್ಬಿಟ್ಟು ಬಂದ್ರಲ್ಲ, ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಈ ಸೆಟಪ್ ಎಲ್ಲ ನೋಡ್ತಾ ಇದ್ರೇನು ಅಷ್ಟು ಚೆನ್ನಾಗಿ. ಅದು ಪ್ಯಾಷನ್ ಮೇಲೆ ಇರೋರು ಹಿಂಗೆಲ್ಲ ಮಾಡೋದು. ಅದಕ್ಕೆ ಹೇಳ್ತಾ ಇದ್ರಿ. ನಿಜ ಬ್ರೋ, ತುಂಬಾ ಕಂಟಿನ್ಯೂ ಮಾಡಿ. ನಿಜ ಸೂಪರ್ ಆಗಿದೆ ಆಯ್ತಾ. ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡಿ ಅವ್ರ ಪೇಜ್ ನ, ಲೈಕ್ ಮಾಡಿ ಆಯ್ತಾ. ಬಂದ್ಬಿಟ್ಟು ವಿಸಿಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ.